ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಇವಾಗ ನೀವೇನಾದ್ರೂ ಲ್ಯಾಪ್‌ಟಾಪಲ್ಲಿ ಆಹ್, ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀರಾ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ, ಆ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕಾದ್ರೆ ನೀವೇನಾದ್ರೂ ನೆಟ್‌ಫ್ಲಿಕ್ಸು ಅಥವಾ ಝೀ5 ಯಾವುದೇ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕು ಅಥವಾ ಮೂವಿ ಅಥವಾ ಕ್ಲಿಪ್‌ನ ರೆಕಾರ್ಡ್ ಮಾಡ್ಬೇಕು. ಆವಾಗ ನಿಮ್ಗೆ ಬ್ಲಾಕ್ ಸ್ಕ್ರೀನ್ ಬರ್ತಿದೆ ಅಂದ್ರೆ ಕಪ್ಪು ಸ್ಕ್ರೀನ್ ಬರ್ತಿದೆ ಅಂದ್ರೆ ಅದನ್ನ ಹೋಗ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಲ್ಯಾಪ್‌ಟಾಪಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗೋದು. ನೀವು ಲ್ಯಾಪ್‌ಟಾಪಲ್ಲಿ ಏನಾದ್ರೂ ಓಪನ್ ಮಾಡ್ತಿದ್ರೆ. ಸೊ ಅದಕ್ಕೂ ಮುಂಚೆ ನಾನು ಅದಕ್ಕೂ ತೋರ್ಸೋದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಸ್ಟ್ರೈಟ್ ಅವೇ ನಾನು ಕ್ರೋಮ್‌ಗೆ ಹೋಗ್ತೀನಿ. ಸೊ ಇವಾಗ ನೋಡಿ ನಾನು ನೆಟ್‌ಫ್ಲಿಕ್ಸ್ ಓಪನ್ ಮಾಡಿದ್ದೀನಿ. ನೆಟ್‌ಫ್ಲಿಕ್ಸ್ ಓಪನ್ ಮಾಡಿ ಈಗ ಸುಮ್ನೆ ಯಾವುದೋ ಒಂದು ಮೂವಿ ಪ್ಲೇ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು. ಇದು ಮೂವಿ ಪ್ಲೇ ಆಗಿದೆ. ಇವಾಗ ನಾನಿಲ್ಲಿ ಮುಂದೆ ಮುಂದೆ ಓಡಿಸ್ತಾ ಇದ್ದೀನಿ. ನಿಮ್ಗೆ ಇದೆಲ್ಲ ಬ್ಲಾಕ್ ಸ್ಕ್ರೀನ್ ಬರ್ತಾ ಏನ್ ಮಾಡಕ್ಕಾಗ್ತಿಲ್ಲ. ಸಿಮಿಲರ್ ಥಿಂಗ್ ಇವಾಗ ಪ್ರೈಮ್‌ಗೋಗಿ ನೀವು ಇದ್ ಮಾಡ್ತೀರಾ ಅಂದ್ರೆ ಇಲ್ಲೂ ಕೂಡ ನೋಡಿ ಸ್ಕ್ರೀನ್ ರೆಕಾರ್ಡಿಂಗ್ ಬರ್ತಾ ಇಲ್ಲ. ಇಲ್ಲೂ ಕಪ್ ಸ್ಕ್ರೀನ್ ಬರ್ತಾ ಇದೆ, ಬ್ಲಾಕ್ ಸ್ಕ್ರೀನ್ ಬರ್ತಾ ಇದೆ. ಅದೇ ರೀತಿ ಇವಾಗ ಝೀ5 ಅಲ್ಲಿ ಹೋಗಿ, ಝೀ5 ಅಲ್ಲಿ ಇನ್ನೊಂದು ಆ್ಯಪ್ ಯಾವ್ದೋ ತೋರಿಸ್ತೀನಿ, ಸ್ಕ್ರೀನ್ ಪ್ಲೇ ಮಾಡ್ತೀನಿ ನೋಡಿ. ಸೊ ಇದು ಕೂಡ ನಿಮ್ಗೆ ಬ್ಲಾಕ್ ಸ್ಕ್ರೀನ್ ಬರ್ತಾ ಇದೆ. ಸೊ ಈ ರೀತಿ ನೀವು ಯಾವುದೋ ಒಂದು ಮೂವಿ ಕ್ಲಿಪ್ಪೋ ರೆಕಾರ್ಡ್ ಮಾಡ್ಬೇಕು ಅಂದಾಗ ನಿಮ್ಗೆ ಬ್ಲಾಕ್ ಸ್ಕ್ರೀನ್ ಬಂದ್ರೆ, ಅದನ್ನ ಹೇಗ್ ಅವಾಯ್ಡ್ ಮಾಡೋದು ಅಥವಾ ಹೇಗ್ ಅದನ್ನ ಏನು ಹೋಗ್ಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಸ್ಟ್ರೈಟ್ ಅವೇ ಕ್ರೋಮಿಗ್ ಬಂದು ಕ್ರೋಮಲ್ಲಿ ನಿಮ್ದು ಎಲ್ಲಿ ಇಲ್ಲಿ 3 ಐಕಾನ್ ಏನಿರುತ್ತೆ ಇದಕ್ಕೆ ಹೋಗಿ, ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ ಡೈರೆಕ್ಟು. ಸೆಟ್ಟಿಂಗ್ಸಲ್ಲಿ ಇಲ್ಲಿ ಸರ್ಚಲ್ಲಿ ನೀವು ಆಕ್ಸಲರೇಷನ್ ಅಂತ ಟೈಪ್ ಮಾಡ್ಬೇಕು. ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ACCE ಇಷ್ಟ್ ಟೈಪ್ ಮಾಡಿದ್ರೆ ಸಾಕು. ACCELE ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಯೂಸ್ ಗ್ರಾಫಿಕ್ಸ್ ಆಕ್ಸಲರೇಷನ್ ವೆನ್ ಅವೈಲಬಲ್ ಅಂತ ಇದೆ. ಇದನ್ನ ನೀವು ಟರ್ನ್ ಆಫ್ ಮಾಡ್ಬೇಕಾಗತ್ತೆ. ಇದನ್ನ ಟರ್ನ್ ಆಫ್ ಮಾಡಿದ್ರೆ ಇದು ರೀಲಾಂಚಿಗ್ ಕೇಳುತ್ತೆ. ನೀವು ರೀಲಾಂಚ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕ್ರೋಮ್ ಫುಲ್ ನಿಮ್ಗೆ ರೀಲಾಂಚ್ ಆಗುತ್ತೆ. ಸೊ ಎಲ್ಲ ರೀಲೋಡ್ ಆಗಿ ವಾಪಸ್ಸು ನೋಡಿ ಇದು ಇವಾಗ ಟರ್ನ್ ಆಫ್ ಆಗಿದೆ. ಟರ್ನ್ ಆಫ್ ಆಗಿದೆ. ಬರ್ತೀನಿ ನೋಡಿ ನೆಟ್‌ಫ್ಲಿಕ್ಸಿಗೆ ಬರ್ತೀನಿ. ರೀಲೋಡ್ ಮಾಡಿ ಇವಾಗ ನೋಡಿ, ಇವಾಗ ನನ್ನ ಸ್ಕ್ರೀನ್ ಕಾಣ್ತಿದೆಯಲ್ಲ, ನೋಡಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆ. ಸೊ ನೀವಿಲ್ಲಿ ಯಾವ ಕ್ಲಿಪ್ ಬೇಕು ಅಥವಾ ಏನಾರ ಮೂವಿದು ಯಾವ್ದಾರ ಕ್ಲಿಪ್ ಬೇಕು ಅಥವಾ ರೆಕಾರ್ಡಿಂಗ್ ಪರ್ಪಸ್‌ಗೆ ಫೇರ್ ಯೂಸಿಗೆ ಅಂತ ಇದ್ರೆ ಅದನ್ನ ನೀವಿಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬಹುದು. ಸೇಮ್ ಥಿಂಗ್ ಫಾರ್ ಪ್ರೈಮ್ ಆಲ್ಸೋ. ಇವಾಗ ಪ್ರೈಮಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ ಇದನ್ನು ಕೂಡ. ಸೊ ಅದೇ ನೋಡಿ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಕಾಣ್ತಿದೆ. ಸೊ ಇಷ್ಟೇ ಈ ಕಾನ್ಫಿಗರೇಷನ್ ಇಲ್ಲಿ ಸಮ್‌ಟೈಮ್ಸ್ ಹಾರ್ಡ್‌ವೇರ್ ಆಕ್ಸಲರೇಷನ್ ಅಂತ ಇರುತ್ತೆ, ಇಲ್ಲ ಗ್ರಾಫಿಕ್ಸ್ ಆಕ್ಸಲರೇಷನ್ ಅಂತ ಇರುತ್ತೆ. ಇದನ್ನ ನೀವು ಟರ್ನ್ ಆಫ್ ಮಾಡ್ಕೊಂಡ್ರೆ ಇದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅದು ನಿಮ್ಗೆ ಕಾಣುತ್ತೆ ಒಂದು. ಇನ್ನೊಂದು ನೀವು ಆಪ್ ಮುಖಾಂತರ ಸಿಸ್ಟಮಲ್ಲಿ ಆಪ್ ಯೂಸ್ ಮಾಡ್ತಿದ್ದೀರಾ ನೆಟ್‌ಫ್ಲಿಕ್ಸ್, ಪ್ರೈಮ್ ಅಂದ್ರೆ ಅಲ್ಲಿ ವರ್ಕ್ ಆಗಲ್ಲ. ನೀವು ಕ್ರೋಮಲ್ಲೇ ಹೋಗಿ ಕ್ರೋಮಲ್ಲೇನೆ ಕೂಡ ನೀವು ನೆಟ್‌ಫ್ಲಿಕ್ಸ್, ಪ್ರೈಮು ಅಥವಾ ಬೇರೆ ಯಾವುದೋ ಇದಿರುತ್ತೆ ಅದನ್ನ ಓಪನ್ ಮಾಡಿ ಅಲ್ಲಿ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.